ಸೆಮಿಯ ಭತ್ತ ಮಾಡಿ ಇಟ್ಟಿದ್ದೆ. ಅದೆಲ್ಲ ತಿಂಡೆಲ್ಲ ತಿಂದ್ಕೊಂಡು ಸ್ನಾನ ಮಾಡಿ ದೇವರಿಗೆಲ್ಲ ಕೈ ಮುಗಿದು ಈಗ ಹೊರಡ್ತಾ ಇದ್ದೀನಿ. ಸಮಯ ಬಂದ್ಬಿಟ್ಟು ಈಗ 5:40 ಆಗ್ತಾ ಬಂತು. 6 ಗಂಟೆಗೆ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿಂದ 6 ಗಂಟೆಗೆ ಈಗ ಊರಿಗೆ ಹೊರಡ್ತಾ ಇದ್ದೀನಿ ಇಲ್ಲಿಂದ. ನೋಡಿ ನಮ್ಮ ಗಾಡಿ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡುವಂತದ್ದು, ರೋಡ್ ಸೈಡ್ ಅಲ್ಲಿ. ನಮ್ಮ ಗಾಡಿ ಇಲ್ಲೇ ಇದೆ ನೋಡಿ. ನಾನು ಹೆಚ್ಚಿಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಗಾಡಿ ತುಂಬಾ ಬಿಸಿಲು ಶುರು ಆಯ್ತು. ಈಗ 9 ಗಂಟೆ ಇಲ್ಲಿ ಬರುವಾಗ ಸಿಕ್ಕಾಪಟ್ಟೆ ಬಿಸಿಲು. ಅದರಿಂದ ರಿವರ್ ನೋಡಿ ಹೇಗುಂಟು. ಇಲ್ಲಿ ನೋಡಿದ್ರೆ ಸ್ನಾನ ಮಾಡುವಂತ ಅನಿಸ್ತದೆ ಈಗ ಈ ಸೆಕೆಗೆ. ಹಲೋ ಆತ್ಮೀಯರೇ, ಗುಡ್ ಮಾರ್ನಿಂಗ್. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ಮತ್ತೆ ಹೊಸ ವಿಡಿಯೋಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ, ನಾನು ಇವತ್ತು ನೀಲಗಿರಿಯಿಂದ, ನಮ್ಮ ಪರ್ವತಗಳ ರಾಣಿ, ಪ್ರೇಮಿಗಳ ಸ್ವರ್ಗ ಅಂತ ಹೇಳುವ ನೀಲಗಿರಿಯಿಂದ ಇವತ್ತು ನಮ್ಮ ಕೇರಳದತ್ತ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ. 3 ಮಂತ್ ಆಯ್ತು ಊರಿಗೆ ಬಂದು, ಹೋಗಿಲ್ಲ. ಊರಿಗೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು ವಿಷಯಗಳನ್ನೆಲ್ಲ ನಾನು ಮುಂದೆ ತಿಳಿಸ್ತೀನಿ. ಈಗ ನಾವು ಇವತ್ತು ಹೋಗುವಂತ ವಯ ಬಂದ್ಬಿಟ್ಟು ಗುಡಲೂರು, ಮತ್ತೆ ಬತ್ತೇರಿ, ಮಾನಂದವಾಡಿ, ಆಮೇಲೆ ಕೂತ್ಬರಮು, ಕಣ್ಣೂರು, ಪಯ್ಯನ್ನೂರು, ಕಾನೆಂಗಾಡು, ಕಾಸರಗೋಡು, ಈ ಮಾರ್ಗವಾಗಿ ನಾವು ಊರಿಗೆ ಹೋಗುವಂತ ದಾರಿ. ಮತ್ತೆ ಮಾನಂದವಾಡಿಯಿಂದ ಇರಿಟಿ ಮೇಲೆ ಕೂಡ ಹೋಗ್ಬೋದು. ಇರಿಟಿ ಮತ್ತೆ ತಲಿಪರಂಬಾಗಿ ಹೋಗ್ಬೋದು. ಕಣ್ಣನೂರಿಗೆ ಹೋಗುವಂತ ಅವಶ್ಯಕತೆ ಬರುವುದಿಲ್ಲ. ಆ ರೂಟಲ್ಲಿ ನಾನು ಹೋಗಿಲ್ಲ. ನೋಡ್ಬೇಕು ಇವತ್ತು ಏನಾಗುತ್ತೆ ಅಂತ ನೋಡೋಣ, ಅಲ್ಲಿ ಹೋದ್ಮೇಲೆ ನೋಡೋಣ ಏನಂತ ಹೇಳಿ. ಈಗ ಸಮಯ ಬಂದ್ಬಿಟ್ಟು 5 ಗಂಟೆ ಆಗಿದೆ. ಬೆಳಿಗ್ಗೆ ನಾನು ಬೇಗ ಎದ್ಬಿಟ್ಟು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು, ಪ್ಯಾಕ್ ಎಲ್ಲ ಮಾಡ್ಕೊಂಡು, ತಿಂಡಿ ಎಲ್ಲ ನಿನ್ನೆ ರೆಡಿ ಮಾಡಿ ಇಟ್ಟಿದ್ದೆ, ಸೆಮಿಯ ಭತ್ತ ಮಾಡಿ ಇಟ್ಟಿದ್ದೆ. ಅದೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಮಾಡಿ ದೇವರಿಗೆಲ್ಲ ಕೈ ಮುಗಿದು ಈಗ ಹೊರಡ್ತಾ ಇದ್ದೀನಿ. ಸಮಯ ಬಂದ್ಬಿಟ್ಟು ಈಗ 5:40 ಆಗ್ತಾ ಬಂತು. 6 ಗಂಟೆಗೆ ಬಿಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಿಂದ. ಯಾಕಂದ್ರೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿ ಈಗ ನೋಡಿ, ನಾನು ಲಗೇಜ್ ಎಲ್ಲ ತಗೊಂಡು ಈ ಕಾರಲ್ಲಿ ಇಡ್ಬೇಕು. ಈಗ ಮೇಲೆ ಲಗೇಜ್ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗಾದ್ರೆ ನಾವೀಗ ಒಳ್ಳೊಳ್ಳೆ ಸಿಗುವಂತ ಪ್ಲೇಸ್ ಗಳನ್ನ ನಾನು ಹಾಕ್ತೀನಿ. ಮತ್ತೆ ಡ್ರೈವಿಂಗ್ ಮಾಡ್ಕೊಂಡು ಹೆಚ್ಚು ವಿಡಿಯೋ ಮಾಡಕ್ ಆಗಲ್ಲ, ನಾನು ಒಬ್ಬನೇ ಇದ್ದೀನಿ. ಹಾಗಾಗಿ ಒಳ್ಳೊಳ್ಳೆ ವಿಡಿಯೋಗಳು ಏನಿದೆ ಅದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೋಗುವಾಗ. 6 ಗಂಟೆ ಆಗಿದೆ. 6 ಗಂಟೆಗೆ ಈಗ ಊರಿಗೆ ಹೊರಡ್ತಾ ಇದ್ದೀನಿ ಇಲ್ಲಿಂದ. ನೋಡಿ ನಮ್ಮ ಗಾಡಿ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡುವಂತದ್ದು, ರೋಡ್ ಸೈಡ್ ಅಲ್ಲಿ. ನಮ್ಮ ಗಾಡಿ ಇಲ್ಲೇ ಇದೆ ನೋಡಿ. ಈಗ ಇಲ್ಲಿಂದ ಹೋಗೋಣ. ನಾನೀಗ ಸದ್ಯಕ್ಕೆ ಗುಡಲೂರು ತನಕ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ಗುಡಲೂರು ನಂತರ ಸಿಕ್ಕುವಂತ ಪ್ಲೇಸ್ ಗಳನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂತ ಹೇಳಿದ್ರೆ ಗುಡಲೂರು ತನಕ ಸ್ವಲ್ಪ ಡೇಂಜರ್ಸ್ ಹಿಲ್ಸ್ ರಸ್ತೆ ಆದ ಕಾರಣ ನಮಗೆ ಹಾಗೆ ಇದು ಮಾಡಕ್ ಆಗಲ್ಲ. ಹಾಗಾಗಿ ವಿಡಿಯೋ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಎಡೆಯಲ್ಲಿ ಏನಾದ್ರು ಸಿಕ್ಕುವಂತ ಪ್ಲೇಸ್ ಸಿಕ್ಕಿದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲದಿದ್ರೆ ಗುಡಲೂರು ನಂತರ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆತ್ಮೀಯ ಸ್ನೇಹಿತರೆ, ನೋಡಿ ನಾನೀಗ ಊಟಿ ಎಲ್ಲ ಕಳೆದು ನಾನು ಗುಡಲೂರು ರಸ್ತೆಯಲ್ಲಿ ವಾಹನವನ್ನ ಚಲಾಯಿಸ್ಕೊಂಡು ಬರ್ತಾ ಇದ್ದೇನೆ. ನೋಡಿ ಈ ರಸ್ತೆಯಲ್ಲಿ ನಾವು ಬರಬೇಕಾದ್ರೆ ನೋಡಿ ಫುಲ್ಲು ಡೌನ್ ನಮಗೆ ಸಿಗುವಂತ ರಸ್ತೆ. ಈ ರಸ್ತೆಯಲ್ಲಿ ನಾವು ಟೆಂಪರ್ ಟ್ರಾವೆಲರ್ ಆಗಿರ್ಬೋದು, ಅಥವಾ ಓಮಿನಿ ಆಗಿರ್ಬೋದು, ಅಥವಾ ಮಾರುತಿ 800 ಕಾರ್ ಆಗಿರ್ಬೋದು, ಎಲ್ಲ ಕಾರುಗಳು ನಾವು ಬರಬೇಕಾದ್ರೆ ಸೆಕೆಂಡ್ ಗೇರಲ್ಲಿ ನಾವು ಬರಬೇಕಾಗತ್ತೆ. ಯಾಕಂತ ಹೇಳಿದರೆ ಭಾರಿ ಡೇಂಜರ್ಸ್ ರಸ್ತೆ. ಥರ್ಡ್ ಮತ್ತು ಟಾಪ್ ಗೇರಲ್ಲಿ ಬಂದರೆ ನಮಗೆ ಅಕಸ್ಮಾತ್ ಆಗಿ ಬ್ರೇಕ್ ಹೋಗ್ಬಿಟ್ರೆ ಬ್ರೇಕ್ ಸಿಗಲ್ಲ. ಇದು ಸಾಧಾರಣ 23 ಕಿಲೋಮೀಟರ್ ನಮಗೆ ಫುಲ್ಲು ಡೌನ್ ಸಿಗುವಂಥದ್ದು ಗುಡಲೂರು ರಸ್ತೆ. ಗುಡಲೂರು ಅಂತ ಹೇಳಿದರೆ ಗುಂಡುಪೇಟೆ, ಮೈಸೂರು, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ಕಣ್ಣೂರು, ಕ್ಯಾಲಿಕೇಟ್ಗೆ ಹೋಗುವಂಥ ರಸ್ತೆ ಊಟಿಯಿಂದ. ನೋಡಿ ನಾನೀಗ ಬರ್ತಾ ಇದ್ದೀನಿ. ಬೆಳಗ್ಗೆ ನಾನು ಸಾಧಾರಣ ಮನೆಯಿಂದ ಬಿಡುವಾಗ 6 ಗಂಟೆ 10 ನಿಮಿಷ ಆಗಿದೆ ಮನೆಯಿಂದ ಬಿಡುವಾಗ. ಈಗ ಸಮಯ ಬಂದುಬಿಟ್ಟು 7 ಗಂಟೆ 10 ನಿಮಿಷ ಆಗಿದೆ. 1 ಗಂಟೆಯಲ್ಲಿ ನಾನೀಗ ಬರ್ತಾ ಇದ್ದೀನಿ. ಹತ್ತಿರ ಗುಡಲೂರಿಗೆ, ನಮಗೆ ನಮ್ಮಲ್ಲಿಂದ ಗುಡಲೂರಿಗೆ ಸಾಧಾರಣ 75-80 ಕಿಲೋಮೀಟರ್ ಅಂತರ ಇದೆ. ನಾನೀಗ ಗುಡಲೂರಿಗೆ ಸಾಧಾರಣ 8-8:15 ಗಂಟೆಗೆಲ್ಲ ಗುಡಲೂರು ಹೋಗ್ಬಿಡ್ತೀನಿ ನಾನು. ಇನ್ನು ತಿಂಡಿ ಏನು ಮಾಡಿಲ್ಲ. ಹೋಗಬೇಕಾದ್ರೆ ದಾರಿಯಲ್ಲಿ ಏನಾದರೂ ತಿಂಡಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಈಗ ಗ್ಯಾಸಿನ ಗ್ಯಾಸು ಎಲ್ಲಿಯೂ ಸಿಗದ ಕಾರಣ ಹೋಟೆಲ್ಗಳು, ನಮಗೆ ಸಿಗುವಂಥ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗಳೆಲ್ಲ ಬಂದಾಗಿದೆ. ಆದ್ದರಿಂದ ಹೋಟೆಲ್ ಕೂಡ ಸಮಸ್ಯೆ ಇದೆ. ನೋಡಬೇಕು ಎಲ್ಲಿ ಹೋಟೆಲು ಎಲ್ಲಿ ಸಿಗುತ್ತೆ ಏನು ಅಂತ ಹೇಳಿ ನೋಡಬೇಕು. ಹಾಗೆ ನೋಡಿ ನಾನು ಡ್ರೈವಿಂಗ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀನಿ. ಇನ್ನು ಕಾಸರಗೋಡು ಮುಟ್ಟಬೇಕಾದ್ರೆ ಸಂಜೆ ಸಾಧಾರಣ 4-4:15 ಗಂಟೆ ಎಲ್ಲ ಆಗುತ್ತೆ. ಮತ್ತು ಈ ಸೈಡೆಲ್ಲ ನಮಗೆ ಸಿಗುವಂಥದ್ದು ನೀಲಗಿರಿ ಮರ ಮತ್ತು ಟೀ ಎಸ್ಟೇಟ್ಗಳು ಎಲ್ಲ ಸಿಗುವಂಥದ್ದು. ಆತ್ಮೀಯರೇ, ನಾನೀಗ ಎಲ್ಲಿದ್ದೇನೆ ಅಂತ ಹೇಳಿದರೆ ಬತ್ತೇರಿ ಎಲ್ಲಿದ್ದೇನೆ ನೋಡಿ. ಬತ್ತೇರಿ ನೋಡಿ, ಇದೊಂದು ರಸ್ತೆ ನೋಡಿ, ಊಟಿ ಹೋಗುವಂಥ ರಸ್ತೆ. ಈಗ ಬಂದಿರೋದು ನಾನು ಇಲ್ಲಿಂದ ಸೀಟ್ ಹೋದ್ರೆ ಮೈಸೂರು,
ಗುಂಡ್ಲುಪೇಟೆ ಮೈಸೂರು. ಈ ಕಡೆ ಹೋದ್ರೆ ಸೀದಾ ಕ್ಯಾಲಿಗೇಟು, ಕಣ್ಣೂರು, ಮಾನಂದವಾಡಿ ಎಲ್ಲ ಹೋಗುತ್ತೆ. ಮೇಲೆ ಹೋಗಲ್ಲ, ಈ ರೈಟಿಗೆ ಹೋಗ್ಬೇಕು. ನೋಡಿ ಇಲ್ಲೆಲ್ಲ ಕರ್ನಾಟಕದವರು ಲಾಡ್ ಟಿಕೆಟ್ ಅಂಗಡಿ ಇಟ್ಕೊಂಡು ಸುಮಾರು ಜನ ಕೂತಿದ್ದಾರೆ ಗುಂಡ್ಲುಪೇಟೆ ಹೋಗು. ನೋಡಿ ಇದೊಂದು ಕಾರ್ನರ್ ಅಲ್ಲಿ ಬರೋದು ನಮಗೆ ಈಗ ಉಡುಪಿ ಹೋಟೆಲ್. ನೋಡಿ ಪ್ಯೂರ್ ವೆಜಿಟೇರಿಯನ್, ತುಂಬಾ ಚೆನ್ನಾಗಿದೆ ಫುಡ್. ನಾನೊಂದು 2-3 ಸಲ ಹೋಗಿದ್ದೇನೆ ಅಲ್ಲಿಗೆ. ಹೋಗ್ಬೇಕಾದ್ರೆ ನಮಗೆ ಸಿಗುವಂತ ಒಂದು ಜಂಕ್ಷನ್ ಆದ್ರಿಂದ ನಮಗೆ ಇಲ್ಲಿ ತಿಂದು ಹೋಗೋದಕ್ಕೆ ಒಳ್ಳೆ ಇದಾಗುತ್ತೆ. KSRT ಬಸ್ ಸ್ಟ್ಯಾಂಡ್ ಬರೋದು ಇಲ್ಲಿ ಮುಂದೆ ಆಯ್ತಾ. ಬತ್ತೇರಿಯಲ್ಲಿ ಬರೋದು ಇಲ್ಲಿ ಮೈಸೂರಿಗೆ ಹೋಗೋ ದಾರಿಯಲ್ಲಿ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲಿ. ಇಲ್ಲೆಲ್ಲ ಲಾಡ್ರ್ ಟಿಕೆಟ್ ಅಂಗಡಿಗಳೆಲ್ಲ ಸುಮಾರು ಇದೆ, ಕೇರಳದ ಲಾಡ್ರ್ ಟಿಕೆಟ್ ಅಂಗಡಿ. ನೋಡಿ ಇದೇ ನೋಡಿ ಪ್ಯೂರ್ ಉಡುಪಿ ವೆಜಿಟೇರಿಯನ್ ಹೋಟೆಲ್. ಪಾರ್ಕಿಂಗ್ ವ್ಯವಸ್ಥೆ ಇದೆ, ನಾನ್ AC ರೂಮ್ಸ್ ಇದೆ, ಎಲ್ಲ ಇದೆ. ತುಂಬಾ ಉತ್ತಮವಾದ ಒಂದು ಹೋಟೆಲ್. ನಾನು ಹೆಚ್ಚಿಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಗಾಡಿ ತುಂಬಾ ಬಿಸಿಲು ಶುರು ಆಯ್ತು. ಈಗ 9 ಗಂಟೆ ಇಲ್ಲಿ ಬರುವಾಗ ಸಿಕ್ಕಾಪಟ್ಟೆ ಬಿಸಿಲು. ಅದರಿಂದ ಬೆಳಿಗ್ಗೆ ನಾನು 6 ಗಂಟೆ 10 ನಿಮಿಷಕ್ಕೆ ಅಲ್ಲಿಂದ ಬಿಟ್ಟಿದ್ದೇನೆ ಮನೆಯಿಂದ. 6 ಗಂಟೆ 10 ನಿಮಿಷಕ್ಕೆ ಮನೆಯಿಂದ ಬಿಟ್ಟು ಈಗ 9:15 ಗಂಟೆ ಕರೆಕ್ಟ್ 3 ಗಂಟೆ ಟೈಮಲ್ಲಿ ನಾನು ಈಗ ಬತ್ತೇರಿಗೆ ಬಂದು ರೀಚ್ ಆಗಿದ್ದೀನಿ. ಬತ್ತೇರಿಗೆ ರೀಚ್ ಆಗಿ ಬಂದೀಗ ಇಲ್ಲಿ ಬಂದು ಒಂದು ಮಸಾಲೆ ದೋಸೆ ಮತ್ತೆ ಚಾ ಎಲ್ಲ ಕುಡಿದಾಯ್ತು. ಇಲ್ಲಿ ಬಿಟ್ಟರೆ ಇನ್ನು ನಮಗಿರೋದು ಕಣ್ಣನೂರಲ್ಲಿ. ಈ ಕಣ್ಣನೂರು ಬಿಟ್ರೆ ಮತ್ತೆ ಅಲ್ಲ, ಇಲ್ಲಿ ಬಿಟ್ರೆ ನಮಗೆ ಬೇರೆ ಇಲ್ಲಿ ಮಧ್ಯದಲ್ಲಿ ಇಲ್ಲಿ ನಮಗೆ ಒಳ್ಳೆ ಹೋಟ್ಲು ಎಲ್ಲಿ ಇಲ್ಲ. ಹಾಗಾಗಿ ಪ್ಯೂರ್ ವೆಜಿಟೇರಿಯನ್ ಹೋಟ್ಲು ಒಂದು ಇಲ್ಲಿ ಬಿಟ್ರೆ ನಮಗೆ ಇನ್ನು ಸಿಗೋದು ಕಣ್ಣನೂರಲ್ಲಿ ಮಾತ್ರ. ಕಣ್ಣನೂರಿವರೆಗೆ ಮುಟ್ಬೇಕಲ್ಲ ಇನ್ನು ಇಲ್ಲಿ. ಹಾಗಾಗಿ ನಾನು ಈಗ ಒಳ್ಳೆ ಉಂಟು ಇಲ್ಲಿ, ಉಪಹಾರ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ನಮ್ಮ ಪ್ರಯಾಣವನ್ನು ಇಲ್ಲಿಂದ ನಾವು ಮುಂದುವರಿಸೋಣ. ಆದ್ಮೇಲೆ ನೋಡಿ ಈಗ ಇದು ಮಾನಂದವಾಡಿ ಹತ್ರ ಈಗ ಬಂದು ಮುಟ್ಟಿದ್ದೇನೆ. ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಉಂಟು ಮಾನಂದವಾಡಿಗೆ. ನೋಡಿ ಒಳ್ಳೆ ರಿವರ್ ನೋಡಿ ಹೇಗುಂಟು. ಇಲ್ಲಿ ನೋಡಿದ್ರೆ ಸ್ನಾನ ಮಾಡುವಂತ ಅನ್ಸ್ತದೆ ಈಗ ಈ ಸೆಕೆಗೆ. ನೋಡಿ ಇಲ್ಲೆಲ್ಲ ನೋಡಿ ತೆಂಗಿನ ತೋಟ, ನೋಡಿ ಅಡಕೆ ಮರ ಮತ್ತೆ ತೆಂಗಿನ ತೋಟ, ಬಾಳೆ ತೋಟ ಎಲ್ಲ ಮಾಡಿದ್ರು. ನೋಡಿ ಒಳ್ಳೆ ಒಂದು ವ್ಯೂ. ನಾನು ಆವತ್ತು ಹೋಗ್ಬೇಕಾದ್ರೆ ಆಚೆ ರೂಟಲ್ಲಿ ಹೋದ್ದು, ಈಗ ಬರ್ಬೇಕಾದ್ರೆ ನನಗೆ ಈ ರೂಟು. ಯಾಕಂದ್ರೆ ಇದು ಕಣ್ಣನೂರು ಈ ರೂಟ್. ನಾನು ಆವತ್ತು ಬಂದಿದ್ದು ಅದು ಇಲ್ಲಿಂದ ಬಂದ ರೂಟು, ಕುಟ್ಟಿಯಡಿ ರೂಟು. ನೋಡಿ ಇಲ್ಲೆಲ್ಲ ನೋಡಿ ಫುಲ್ ತೆಂಗಿನ ತೋಟ, ಅಡಕೆ ತೋಟ. ನೋಡಿ ರಿವರ್ ಕೂಡ ಕಾಣಬಹುದು ನಿಮಗೆ, ಅದ್ಭುತವಾದ ರಿವರ್. ನೋಡಿ ಒಳ್ಳೆ ತೆಂಗಿನ ತೋಟ, ಸುಂದರವಾದ ತೆಂಗಿನ ತೋಟ. ಮಾನಂದವಾಡಿ, ಕುಟ್ಟ, ಗೋಣಿಕೊಪ್ಪ, ಮೈಸೂರು, ಮಡಿಕೇರಿ ಎಲ್ಲ ಹೋಗುವಂತ ರಸ್ತೆ. ಈ ಗ್ರೌಂಡ್ ಅಲ್ಲಿ ಪ್ರತಿ ವರ್ಷ ಏನೋ ಒಂದು ಉತ್ಸವ ನಡೀತದೆ. ಇಲ್ಲಿ ಎಂತ ಉತ್ಸವ ನಡೀತದೆ ಅಂತ ಗೊತ್ತಿಲ್ಲ, ಯಾವುದು ದೇವಸ್ಥಾನದ ಅಂತ ಗೊತ್ತಿಲ್ಲ. ಆಯ್ತು, ನಾನೀಗ ಸ್ವಲ್ಪ ಸ್ಟಾಪ್ ಮಾಡ್ತೀನಿ ಇಲ್ಲಿ. ಯಾಕಂದ್ರೆ ಬಸ್ಸಿನವರು ಲಟ್ಟ ತೆಗೆದ್ಬಿಡ್ತಾರೆ ಇಲ್ಲಿ, ನಮಗೆ ಗೊತ್ತಾಗಲ್ಲ. ಅದಕ್ಕೆ ಬೇಕಾಗಿ ನಾನು ಸ್ವಲ್ಪ ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೇಕು. ಈ ತರ ಕೆಲವರು ಬೇಕು ಅಂತಾನೆ ರೈಟ್ ಲೆಫ್ಟ್ ಬರ್ತಾರೆ. ಎಂತ ಬಿಸಿಲಿದೆ ಅಂತ ಹೇಳಿದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೆಕೆ ಗೊತ್ತಾಗ್ತಾ ಇಲ್ಲ. ಇದು ಸೆಕೆ ಗೊತ್ತಾಗ್ಬೇಕಾದ್ರೆ ಈಗ ಮಾನಂದವಾಡಿ ಕಲಿಬೇಕು. ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಕೊಡಗಿಗೆ ಹತ್ರ, ಅದರಿಂದ ನಮಗೆ ಸೆಕೆ ಗೊತ್ತಾಗಲ್ಲ ಇಲ್ಲ ಅಷ್ಟೊಂದು. ಹಾಗೆ ನೋಡಿ ನಾನು ಈಗ ಮಾನಂದವಾಡಿ ಕಳೆದು 1 ಕಿಲೋಮೀಟರ್ ಬಂದೆ. ಯಾಕಂದ್ರೆ ಟೌನ್ ನಮಗೆ ತೆಗಿಯಕ್ಕೆ ಆಗಲ್ಲ, ಯಾಕಂದ್ರೆ ಅದರಲ್ಲಿ ಗಾಡಿಯಲ್ಲಿ ಏನಾದ್ರು ಕ್ಯಾಮರಾ ಇದ್ರೆ ರೆಕಾರ್ಡ್ ಮಾಡ್ಕೊಂಡು ತೆಗಿಬಹುದು. ನಾನೀಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲಿಂದ ನಾನು ಇವತ್ತು ಕಣ್ಣನೂರು ಆಗಿ ಹೋಗುದಿಲ್ಲ, ಇರಟಿ ಮೇಲೆ ಹಾಕಿ ಹೋಗ್ತೇನೆ. ನೋಡುವ ಹೊಸ ರೋಡ್ ಅದು ಇರಟಿ, ಇಲ್ಲಿವರೆಗೆ ಬರ್ಲಿಲ್ಲ. ಇರಟಿ ಆಗಿ ಹೋದ್ರೆ ನಮಗೆ ಸೀತಾ ತಳಿಬರಂ ಹೋಗ್ಬೋದು. ತಳಿಬರಮದಿಂದ ಮತ್ತೆ ಪಯ್ಯನ್ನೂರು, ನೀಲೇಶ್ವರ, ಕಾನಿಂಗಾಡ್ ಆಗಿ ಕಾಸರಗೋಡು ಹೋಗ್ಬೋದು. ಹಾಗೆ ಹೋಗ್ತೇನೆ. ನೋಡ ಸ್ವಲ್ಪ ಹೋಗ್ಲಿಕ್ಕೆ ಉಂಟಂತ ಹೇಳಿದ್ರು, ಸ್ವಲ್ಪ ಮುಂದೆ ಹೋಗಿ ಸೀತಾ ರೈಟಿಗೆ ಹೋಗಿ ಅಂತ ಹೇಳಿದ್ರು. ನೋಡುವ ಏನಾಗ್ತದೆ ಅಂತ ಹೇಳಿ.
ಯಾರಾದ್ರೂ ರೈಟಿಗೆ ಸಿಗ್ನಲ್ ಕೊಟ್ಟು ಲೆಫ್ಟಿಗೆ ಕಟ್ ಮಾಡ್ತಾರ? ಈ ಹೆಂಗಸರು ಮಾಡೋದೇ ಕಿತಾಪತಿ ಸ್ಕೂಟಿಯಲ್ಲಿ. ಯಾರಾದ್ರೂ ಜೀವ ತೆಗಿಲಿಕ್ಕೆ ಟ್ರೈ ಮಾಡುವಂತ. ಸಿಗ್ನಲ್ ರೈಟ್ಗೆ ಕೊಡೋದು, ಲೆಫ್ಟ್ಗೆ ಕಟ್ ಮಾಡೋದು. ನೋಡಿ ಇಲ್ಲೆಲ್ಲ ನೋಡಿ, ಎಲ್ಲ ಗೆದ್ದೆ ನೋಡಿ, ನರ್ಸರಿ. ಆನಂದವಾಡಿ ವ್ಯೂ. ಇಲ್ಲೇ ಸ್ವಲ್ಪ ತಂಪಿದೆ, ಯಾಕಂತ ಹೇಳಿದ್ರೆ ನಮಗೆ ಕೊಡಗು ಹತ್ತಿರ, ಪುಟ್ಟ ಮತ್ತೆ ಗೋಣಿಕೊಪ್ಪ ಎಲ್ಲ ಹತ್ತಿರ ನಮಗೆ. ಹಾಗಾಗಿ ಕರ್ನಾಟಕ ಗಾಡಿಗಳು ಕೂಡ ಬರ್ತದೆ. ಮತ್ತೆ ಇಲ್ಲಿ ಇದು ಕೊಡಗಿಗೆ ಹತ್ತಿರ ಆದ ಕಾರಣ ಸ್ವಲ್ಪ ತಂಪು ಏರಿಯಾ. ಈಗ ಈ ನಮಗೆ ಸೆಕೆ ಶುರು ಆಗೋದು ಎಲ್ಲಿಂದ ಅಂತ ಹೇಳಿದ್ರೆ, ಈಗ ನಮಗೆ ಇರಟಿಗೆ ಬರ್ಬೇಕೀಗ, ಇರಟಿಗೆ ಇಳಿಬೇಕು. ಇರಟಿಗೆ ಇಳಿದ್ರೆ ಗೊತ್ತಾಗುತ್ತೆ ಸೆಕೆ ಯಾವ ತರ ಇದೆ ಅಂತ ಹೇಳಿ. ತಲಶೇರಿಗೆ 74 ಕಿಲೋಮೀಟರ್ ಉಂಟು. ತಲಶೇರಿ ಹೋಗೋದು ಬೇಡ, ನಾವು ಹೋಗೋದು ಕಣ್ಣನೂರಿಗೆ ಸೀತಾ. ಕೆಲವು ಕಡೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಕಟ್ಟಿಂಗ್ ರೋಡ್ ಬರುವಾಗ ನಾವು ಕಣ್ಣು ಅಲ್ಲೇ ಇರ್ಬೇಕಾಗುತ್ತೆ. ಹಾಗಾಗಿ ನಾವೀಗ ಇದು ಸ್ವಲ್ಪ ಇದರಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಾವು ಸೀದಾ ಇಲ್ಲಿಗೆ ಕೊಟ್ಟಿಯೂರಿಗೂ ಕೂಡ ಹೋಗ್ತೇವೆ. ನಾವು ಕೊಟ್ಟಿಯೂರಲ್ಲಿ ಪ್ರತಿ ವರ್ಷದಲ್ಲಿ ಒಂದು ತೆಗೆಯುವಂತ ಶಿವಕ್ಷೇತ್ರ, ಬಹಳ ಪ್ರಸಿದ್ಧವಾಗಿರುವಂತ ಒಂದು ಪುಣ್ಯ ಕ್ಷೇತ್ರ. ಹೋದ ವರ್ಷ ನಮ್ಮ ದರ್ಶನ್ ಸರ್ ಕೂಡ ಬಂದಿದ್ರು, ಬಹಳಷ್ಟು ಕರ್ನಾಟಕದ ಮಂದಿ ಕೂಡ ಅಲ್ಲಿಗೆ ಬಂದಿದ್ರು. ವರ್ಷದಲ್ಲಿ ಒಂದೇ ಸಲ ತೆಗೆಯುವಂತ ಒಂದು ಜಾಗ ಅಂತ ಹೇಳ್ಬೋದು. ನೋಡಿ ಇಲ್ಲೆಲ್ಲ ಸ್ವಲ್ಪ ನಮಗೆ ಬಾಳೆ ತೋಟ ಮತ್ತೆ ಟೀ ಎಸ್ಟೇಟ್ ಎಲ್ಲ ಇಲ್ಲಿ ನಮಗೆ ಸ್ವಲ್ಪ ಕಾಣಬಹುದು ಈ ಮಾನಂದವಾಡಿ ಜಾಗದಲ್ಲಿ. ಫ್ಯಾಕ್ಟ್ರಿಗಳ, ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ನಮಗೆ ಕೊಡಗಿಗೆ ಹತ್ತಿರವಾದ ಕಾರಣ, ಮಡಿಕೇರಿ ಮತ್ತೆ ಕುಟ್ಟ ಗೋಣಿಕೊಪ್ಪ ಎಲ್ಲ ಹತ್ತಿರ ಆದ ಕಾರಣ ಇಲ್ಲಿ ಸ್ವಲ್ಪ ನಮಗೆ ಎಸ್ಟೇಟ್ಗಳೆಲ್ಲ ಜಾಸ್ತಿ ನಾವು ಕಾಣ್ತೀವಿ ಇಲ್ಲಿ, ಎಲ್ಲಿ ಈ ಮಾನಂದವಾಡಿಯ ಒಂದು ಈ ಜಾಗದಲ್ಲಿ. ಮತ್ತೆ ಚಳಿಗಾಲದಲ್ಲಿ ಇಲ್ಲಿ ಒಳ್ಳೆ ಚಳಿ ಕೂಡ ಇರುತ್ತೆ. ಇಲ್ಲಿ ಈಗಲೂ ಕೂಡ ಒಳ್ಳೆ ತಂಪು ಗಾಳಿ ಬರ್ತದೆ. ಇಲ್ಲಿ ದೊಡ್ಡ ಸೆಕೆ ಏನಿಲ್ಲ. ಇಲ್ಲಿ ಮಡಿಕೇರಿಯ ಒಂದು ವಾತಾವರಣದ ಹಾಗೆ ಉಂಟು ಇಲ್ಲಿ. ಒಂದು ತಂಪು ಪ್ರದೇಶ ಕೂಡ ಇಲ್ಲಿ. ನೋಡಿ ಅಲ್ಲೆಲ್ಲ ನೋಡಿ ಬಾಳೆ ತೋಟ ಎಲ್ಲ ಹಾಗೆ, ಎಲ್ಲ ತೆಂಗಿನ ತೋಟ, ಬಾಳೆ ತೋಟ ಎಲ್ಲ ಕಾಣ್ಬೋದು. ಬಾಳೆ ಒಂದು ಒಳ್ಳೆ ಚೆನ್ನಾಗಿ ಇಲ್ಲಿ ಬೆಳೆಸ್ತಾರೆ ಈ ಒಂದು ಪ್ರದೇಶದಲ್ಲಿ. ಮತ್ತೆ ಒಂದು ಹೂಗು ಒಳ್ಳೆ, ನಮ್ಮ ಮಡಿಕೇರಿ ಕೊಡಗಿನಲ್ಲೆಲ್ಲ ಯಾವ ತರ ಹೂಗಿದೆ ಅದೇ ತರ ಹೂಗಳು ಇಲ್ಲಿ ಕೂಡ ನಮಗೆ ಸಿಗುತ್ತೆ. ಹಾಗಾದ್ರೆ ಜಂಕ್ಷನ್ ನಲ್ಲಿ ನಾನು ಈಗ ಕೇಳಿದೆ ಇರಟಿಗೆ ಹೋಗ್ಲಿಕ್ಕೆ ಎಲ್ಲಿ ದಾರಿ ಅಂತ ಹೇಳಿ. ನಾನು ಹೋಗ್ಲಿಲ್ಲ ಇಷ್ಟರವರೆಗೆ, ದಾರಿ ಉಂಟಂತ ಹೇಳಿ ಗೊತ್ತು, ಆದ್ರೆ ನಾನು ಹೋಗ್ಲಿಲ್ಲ. ಫಸ್ಟ್ ಟೈಮ್ ಈಗ ಹೋಗ್ತಾ ಇರೋದು. ನಾನು ಇಷ್ಟರವರೆಗೆ ಕಣ್ಣನೂರಿಗಾಗಿಯೇ ಬರ್ತಾ ಇದ್ದೆ. ನೋಡ ಇವತ್ತೊಂದು ದಿವಸ ಹೀಗೆ ಇರಟಿಗಾಗಿ ಹೋಗುವ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕಿಲೋಮೀಟರ್ ಕಡಿಮೆ ತೋರಿಸ್ತದೆ. ಕಣ್ಣನೂರಿಗಾಗಿ ನಾವು ಕಾಸರಗೋಡಿಗೆ ನೋಡ್ಲಿಕ್ಕೆ ಹೋದ್ರೆ 330 ಕಿಲೋಮೀಟರ್ ಆಗ್ತದೆ ನಮ್ಮಲ್ಲಿಂದ, ಊಟಿಯಿಂದ. ಇರಟಿಗಾಗಿ ಹೋದ್ರೆ ಕಿಲೋಮೀಟರ್ ಬರೋದು 300 ಕಿಲೋಮೀಟರ್ ಬರೋದು. 30 ಕಿಲೋಮೀಟರ್ ನಮಗೆ ಕಡಿಮೆ ಇದೆ ಅಂತ ಹೇಳಿ ನನಗೆ ಅನಿಸ್ತದೆ. ನೋಡುವ ಏನಂತ ಹೇಳಿ ನೋಡುವ. ಇವತ್ತಿಗೆ ಕೇಳಿದೆ 4 ಕಿಲೋಮೀಟರ್ ಮುಂದೆ ಹೋಗಿ ರೈಟಿಗೆ ಹೋಗಿ ಅಂತ ಹೇಳಿದ್ರು. ನೋಡ ನಾನು ಹಾಗೆ ಹೋಗ್ತೀನಿ ಇವತ್ತು ಇರಟಿಗಾಗಿ. ದಾರಿ ಚೆನ್ನಾಗಿದ್ರೆ ಮತ್ತೆ ಕಂಟಿನ್ಯೂ ಮಾಡುವ, ಚೆನ್ನಾಗಿಲ್ಲ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಅದೇ ರೂಟಲ್ಲಿ ಬರುವ, ಕಣ್ಣನೂರು ರೂಟಲ್ಲಿ ಬರುವ. ಇವತ್ತು ಒಂದು ಹೊಸ ರೂಟಲ್ಲಿ ಹೋಗುವ, ಇರಟಿ ರೂಟಲ್ಲಿ. ಆದ್ಮೇಲೆ ಈ ಒಂದು ರಸ್ತೆ ಯಾವ್ದು ಅಂತ ಹೇಳಿದ್ರೆ ಕೊಟ್ಟಿಯೂರು ದೇವಸ್ಥಾನದಿಂದ ಬರುವಂತ ರಸ್ತೆ. ಈ ರಸ್ತೆಯಲ್ಲಿ ನಾನು ಒಂದ್ಸಲ ಬಂದಿದ್ದೇನೆ, ಸುಮಾರು ಒಂದು 8 ವರ್ಷದಿಂದ ಹಿಂದೆ ಬಂದಿದ್ದೇನೆ ಈ ರಸ್ತೆಯಲ್ಲಿ. ಈ ರಸ್ತೆಯಲ್ಲಿ ಕೆಳಗಿಂದ ಮೇಲೆ ಓಮಿನಿಕಾರ ಹತ್ತುದೇ ಇಲ್ಲ, ಆಯ್ತಾ. ನಾನು ಈ ರಸ್ತೆ ಯಾವ್ದಂತ ನನ್ಗೆ ಈಗ ಗೊತ್ತಾಯ್ತು ನಾನು ಬರುವಾಗ. ಇದು ಸೀದಾ ಭಾರಿ ಡೇಂಜರ್ ರಸ್ತೆ ಇದು. ನೋಡಿ ಹೇಗುಂಟಂತ ಹೇಳಿದ್ರೆ, ಡೌನ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡೌನ್. ಇಲ್ಲಿ ನಾವು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಹಾಕಿ ಇಳಿಸ್ಬೇಕು. ಎಲ್ಲಾದ್ರೂ ಥರ್ಡ್ ಗೇರ್ ಟಾಪ್ ಗೇರ್ ಹಾಕಿದ್ರೆ ನಾವು ಇರಲ್ಲ, ನಮ್ಮ ಗಾಡಿನೂ ಇರಲ್ಲ. ಆ ತರದ ಒಂದು ಭಯಂಕರ ಡೌನ್ ಅಂತ ಹೇಳಿದ್ರೆ ಭಯಂಕರ ಡೌನು ನೋಡ್ಬೋದು. ನಾನು ಧೈರ್ಯ ಮಾಡಿ ಬಂದೆ, ನನಗೆ ದಾರಿ ಗೊತ್ತಾಯ್ತು ಯಾವ್ದಂತ ಹೇಳಿ.
ಇಲ್ಲಿ ಬಂದು ಮುಟ್ಟಿದಾಗ ಹೋಗೋಣ ಅಂತ ಹೇಳಿ ಬಂದೆ. ಇದಟ್ಟಿಗೆ ಹೋಗ್ಲಿಲ್ಲ ನಾನು. ನಾನು ಇಲ್ಲಿ ಕೆಳಗೆ ಕೊಟ್ಟಿಯೂರು ಟೆಂಪಲ್ವರೆಗೆ ಮಾತ್ರ ನಾನು ಬಂದಿದ್ದೇನೆ ಅಷ್ಟೇ. ನೋಡ್ಬೋದು ನೋಡಿ, ಮಳೆ ನೋಡಿ ಯಾವ ತರ ಇದೆ ಅಂತ ಹೇಳಿ. ಫುಲ್ ಮೇಲೆ ಹತ್ತುವಂತದ್ದೇ ಫುಲ್. ಡೌನ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡೌನು. ಗಾಡಿ ಕೆಳಗಿಂದ ಬರುವ ಸ್ಟೈಲ್ ನೋಡಿ ಯಾವ ತರ ಅಂತ ಹೇಳಿ. ಭಯಂಕರ ರಸ್ತೆ ಅಂತ ಹೇಳಿದ್ರೆ ಭಯಂಕರ ರಸ್ತೆ. ದಾರಿ ಮಾತ್ರ ಹತ್ರನೇ, ಆದ್ರೆ ಡೇಂಜರ್ ದಾರಿ ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ಇಲ್ಲಿ ಒಳ್ಳೆ ಚಳಿ ಇರುತ್ತೆ ಸಂಜೆ 5 ಗಂಟೆ ಮೇಲೆ. ಒಳ್ಳೆ ಊಟಿಯಲ್ಲಿದ್ದಾಗಿರ್ತದೆ. ಅದು ನಾವು ಬಂದದ್ದು ಸಾಧಾರಣ ಮಳೆಗಾಲದ ಟೈಮಲ್ಲಿ, ಇಲ್ಲಿ ಓಪನ್ ಇರುವ ಟೈಮಲ್ಲಿ. ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಒಳ್ಳೆ ಇರ್ತದೆ. ಸಂಜೆ ನಾವು ಬಂದ ಟೈಮಿಗೆ 10-11 ಗಂಟೆಗೆ ಇಲ್ಲಿ ಒಳ್ಳೆ ಮೈಂದು, ಸಿಕ್ಕಾಪಟ್ಟೆ ಮೈಂದು ಅಂತ ಹೇಳಿದ್ರೆ ಕವಳೆ ಕಟ್ಟಿ ಹೇಗಿರುತ್ತೆ ಅಂತ ಹೇಳಿದ್ರೆ ದಾರಿಯೇ ಕಾಣಲ್ಲ. ಊಟಿಯಲ್ಲಿ ಹೇಗಿರುತ್ತೆ ಹಾಗೆ ಇರುತ್ತೆ ಇಲ್ಲಿ. ಮಾತ್ರ ಒಂದು ಒಳ್ಳೆ ಅದ್ಭುತವಾದಂತ ಒಂದು ಜಾಗ ಅಂತ ಹೇಳ್ಬೋದು ಇಲ್ಲಿ. ಇನ್ನು ಆ ರಸ್ತೆ ಹೇಗೆ ಉಂಟು, ಇಲ್ಲಿಂದ ನಾವು ಕೆಳಗಿಳಿದಾಗ ಅಲ್ಲಿ ಹತ್ತುವ ಜಾಗ ಹೇಗೆ ಉಂಟು ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ಅದು ಕೂಡ ಇನ್ನು ಹತ್ತುವ ಜಾಗ. ನಾನು ಆ ರೂಟಲ್ಲಿ ಹೋಗ್ಲಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಈಗ. ನೋಡಿ ಬಸ್ಸು ಒಂದು ಬರ್ತಾ ಇದೆ ಮೇಲಿಂದ ಕೆಳಗಿಂದ ಮೇಲೆ. ಅದೇ ತರ ಮತ್ತೆ ಒಂದು ಗಾಡಿ ಬಾಕಿ ಆಗಿದೆ, ಕಾಂಜಿಗಳಿಂದ ಬಂದ ಗಾಡಿ. ಎಂತಾಯ್ತು ಗೊತ್ತಿಲ್ಲ, ಹತ್ತದೆ ಬಾಕಿ ಆಯ್ತಾ ಅಲ್ಲ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಗೊತ್ತಿಲ್ಲ. ಯಾರು ಇಲ್ಲ ಅದರಲ್ಲಿ, ಟೂರಿಸ್ಟ್ ಗಾಡಿ ಇದು. ಇಲ್ಲೆಲ್ಲ ಬ್ರೇಕ್ ಡೌನ್ ಆಯ್ತು ಅಂತ ಹೇಳಿದ್ರೆ ಗೋವಿಂದ ಕತೆ, ದೇವರೇ ಕಾಪಾಡಬೇಕು. ಹೋಗುವವರು ಹೋಗ್ಲಿ, ಮುಂದೆ ಹೋಗ್ಲಿ, ನಾವು ನಿಧಾನವಾಗಿ ಹೋಗುವ. ಯಾಕಂತ ಹೇಳಿದ್ರೆ ತುಂಬಾ ಸ್ಪೀಡಲ್ಲಿ ಹೋಗೋದು ಬಾರಿ ಡೇಂಜರು. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಇದುಂಟು. ಹಾಗಾಗಿ ನಾವು ನಿಧಾನವಾಗಿ ಹೋದ್ರೆ ಸಾಕು. ಸುಮಾರು ಇದು ಕೆಳಗೆ, ಮೇಲಿಂದ ಕೆಳಗೆ ಒಂದು ಸಾಧಾರಣ ಒಂದು 5-6 ಕಿಲೋಮೀಟರ್ ಉಂಟು ಅಂತ ಕಾಣ್ತದೆ ನನಗೆ ಅನ್ಸ್ತದೆ. ಡೌನು 5-6 ಕಿಲೋಮೀಟರ್ ಫುಲ್ ಡೌನೇ ನನ್ನ ಪ್ರಕಾರ. ನೋಡಿ ಇದೆಲ್ಲ ನೋಡಿ ಹೇಗೆ ಉಂಟು ನೋಡಿ. ಇಲ್ಲೆಲ್ಲ ಕೆಳಗೆ ಬಿದ್ರೆ ಏನು ಇಲ್ಲ, ಏನು ಸಿಗಲ್ಲ ಇಲ್ಲಿ. ಆ ತರದ ಒಂದು ಜಾಗ ಇದೆ. ಕೆಲವರೆಲ್ಲ ಯಾವ ಧೈರ್ಯದಲ್ಲಿ ಕಾಲ್ ಮೇಲೆ ಬ್ರೇಕ್ ಇಡದೆ ಹೇಗೆ ಹೋಗ್ತಾರೆ ಡೌನ್ ಅಲ್ಲಿ ಅಂತ ಗೊತ್ತಿಲ್ಲಪ್ಪ. ನಮಗಂತ ಹಾಗೂ ಹೋಗ್ತಾರೆ, ನಮಗೆ ಮನಸ್ಸು ಬರುವುದಿಲ್ಲ, ನಮಗೆ ಧೈರ್ಯನೂ ಇಲ್ಲ. ಸೀತಾ ಹೋಗ್ತಾರೆ, ಜಾರ್ಮಂಡಿಯಲ್ಲಿ ಹೋದಾಗ ಹೋಗ್ತಾರೆ ಸೀತಾ. ಆತ್ಮೀಯರೇ, ನಾನಿವತ್ತು ಯಾವ ರೂಟಲ್ಲಿ ಬಂದೆ ಅಂತ ಹೇಳಿದ್ರೆ ಸೀತಾ ಆ ರೂಟಲ್ಲಿ ನಾನು ಹೆಚ್ಚಾಗಿ ಹೋಗ್ತಾ ಇದ್ದದ್ದು ಕಣ್ಣನೂರು ಮೇಲೆ. ಇವತ್ತು ನಾನು ಹೊಸ ರೂಟಲ್ಲಿ ಬರುವಂತ ಹೇಳಿ ಇರಟ್ಟಿ ಮೇಲೆ ಹೋಗುವಂತ ಹೇಳಿ ಬಂದೆ. ಈ ರಸ್ತೆಯಲ್ಲಿ ನಾನು ಬಂದಿದ್ದೇನೆ ಮೊದಲು. ಇದು ಬಂದ್ಬಿಟ್ಟು ಕೊಟ್ಟಿಯೂರು ಟೆಂಪಲ್ವರೆಗೆ ನಾನು ಬಂದಿದ್ದೇನೆ. ಸುಮಾರು ಒಂದು 8-9 ವರ್ಷ ಮೇಲೆ ಬಂದಿದ್ದೇನೆ. 9 ವರ್ಷ ಇಲ್ಲ, 10 ವರ್ಷನೇ ಆಯ್ತು ನಾನು ಬಂದು ಈ ರೂಟಲ್ಲಿ. ಭಾರಿ ಕಿರಿದಾದ ಡೇಂಜರ್ ರಸ್ತೆ, ಬಳವು ಕೂಡಿದಂತ ರಸ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಡ್ರೈವರ್ಗಳು ಮಾತ್ರ ಬರ್ಬೋದು ಅಷ್ಟೇ. ಯಾಕಂತ ಹೇಳಿದ್ರೆ ಗಾಡಿಯನ್ನ ಕೆಳಗಿಳಿಸ್ಬೇಕಾದ್ರೆ, ನಾನು ಹೇಳ್ತಾ ಇರೋದು ಮಾನಂದವಾಡಿಯಿಂದ ಬರ್ಬೇಕಾದ್ರೆ, ಈ ಕಡೆ ಇರಟ್ಟಿಯಿಂದ ಬರುವವರು, ಕೊಡಗಿಂದ ಬರುವವರು ಕೂಡ ಆ ಕಡೆಯಿಂದ ರೋಡು ಡೇಂಜರ್ಸ್ ಇರಬಹುದು. ನನಗೆ ಗೊತ್ತಿಲ್ಲ, ನಾನು ಹೋದ್ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಯಾವ ತರ ಇದಂತ. ಗೊತ್ತಿಲ್ಲ ನನಗೆ ರಸ್ತೆ. ನಾನು ಬಂದಿರುವಂತ ರಸ್ತೆ, ಈ ರಸ್ತೆ ಬಾರಿ ಡೇಂಜರ್ಸ್ ಅಂತ ರಸ್ತೆ. ಸೆಕೆಂಡ್ ಗೇರ್ ಅಲ್ಲೇ ಬರ್ಬೇಕು, ಇಲ್ಲ ಫಸ್ಟ್ ಗೇರ್ ಅಲ್ಲೇ ಬರ್ಬೇಕು. ಅಕಸ್ಮಾತ್ ಆಗಿ ಥರ್ಡ್ ಗೇರ್ ಅಲ್ಲಿ, ಟಾಪ್ ಗೇರ್ ಅಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ಹೇಳ್ತೀನಿ, ಕೆಳಗೆ ಬರುವಾಗ ಪೆಟ್ಲು ಹೋಗ್ಬಿಡುತ್ತೆ. ಬ್ರೇಕ್ ಬಿಸಿಯಾಗಿ ಬ್ರೇಕ್ ಹೋಗ್ಬಿಡುತ್ತೆ, ಬ್ರೇಕ್ ಸಿಗಲ್ಲ. ಕೆಳಗಡೆ ಸೀದಾ ಕೆಳಗಡೆ ನಾವು ಆಳದಲ್ಲಿ ಹೋಗಿ ಗಾಡಿ ಬಿದ್ದು ಹೋಗುತ್ತೆ. ಸತ್ಯ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಯಾರಿಗೂ ಹಾಗೆ ಆಗೋದು ಬೇಡ. ಯಾಕಂತ ಹೇಳಿದ್ರೆ ಬಾರಿ ನಾವು ಗಾಡಿಯಲ್ಲಿ ಎಷ್ಟು ಜಾಗ್ರತೆ ಇದ್ರೂ ಸಾಕಾಗಲ್ಲ. ಎಲ್ರಿಗೂ ಎಕ್ಸ್ಪೀರಿಯನ್ಸ್ ಇರ್ಲಿ, ಎಕ್ಸ್ಪೀರಿಯನ್ಸ್ ಇಲ್ಲದಿರ್ಲಿ, ಗಾಡಿ 4 ನೆಟ್ ಬೋಲ್ಟ್ ಇರುವಂತ ಸಾಮಾನು. ಹಾಗಿದ್ದ ಗಾಡಿಗೆ ಯಾವತ್ತು ಇದಿರೋದಿಲ್ಲ, ಬುದ್ಧಿರಲ್ಲ. ಗಾಡಿ ಓಡಿಸುವವನಿಗೆ ಬುದ್ಧಿ ಇರ್ಬೇಕು ಅಷ್ಟೇ. ನಾನು ಈ ರಸ್ತೆಯಲ್ಲಿ ಯಾವ ತರ ಹೋದ್ರೆ ನಾನು ಕೆಳಗೆ ಇಳಿತೀನಿ ಅಂತ ಹೇಳುವ ಪರಿಜ್ಞಾನ ಇಟ್ಕೊಂಡು ಗಾಡಿಯನ್ನು ಓಡಿಸ್ಬೇಕು. ಯಾಕಂತ ಹೇಳಿ ನಮ್ಮ ನಂಬಿಕೊಂಡು ಪ್ಯಾಸೆಂಜರ್ ಇರ್ತಾರೆ, ಟೂರಿಸ್ಟ್ನವರು ಬಂದಿರ್ತಾರೆ, ಎಲ್ಲಿಂದ ಬಂದಿರ್ತಾರೆ, ಇಲ್ಲ ನಿಮ್ಮ ಫ್ಯಾಮಿಲಿ ಇರ್ಬೋದು. ಆದ್ದರಿಂದ ಇಲ್ಲಿ ಬರುವವರು, ಈ ರಸ್ತೆ ಮೂಲಕ ಬರುವವರು ದಯಮಾಡಿ
ಆದಷ್ಟು ನಿಧಾನವಾಗಿ ಬನ್ನಿ, ಕೆಳಗಿಂದ ಬರುವವರು ಎದ್ದು ಬರ್ತಾರೆ ಮೇಲೆ, ಹೋರ್ನ್ ಹುಡ್ಕೊಂಡು ಬನ್ನಿ ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಇದು ಕೊಟ್ಟಿಯೂರು ಇರಟ್ಟಿ ಹೋಗುವಂತ ರಸ್ತೆ ಮಾನಂದವಾಡಿಯಿಂದ. ಆದ್ಮೇಲೆ ನಾನೀಗ ಎಲ್ಲಿದ್ದೇನೆ ಅಂತ ಹೇಳಿದ್ರೆ ಕೊಟ್ಟಿಯೂರಲ್ಲಿ ಇದ್ದೇನೆ. ಈ ಕೊಟ್ಟಿಯೂರು ಟೆಂಪಲ್ ಅಂತ ಹೇಳಿ ಬರುವುದು ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಮುಂದೆ. ಕೊಟ್ಟಿಯೂರು ಟೆಂಪಲ್ ಬಹಳ ಪ್ರಸಿದ್ಧವಾದಂತ, ಇನ್ನ ಬರುವ ತಿಂಗಳು ಉತ್ಸವ ಸ್ಟಾರ್ಟ್ ಆಯ್ತು. ಒಂದು ತಿಂಗಳು ಇಲ್ಲಿ ಭಾರಿ ಕಾಲು ಇಡಕ್ಕಿಲ್ಲಿ ಆಗಲ್ಲ, ಅಷ್ಟು ಜನ ಇರ್ತಾರೆ. ಎಲ್ಲ ಊರಿಂದ ಬರ್ತಾರೆ, ಕರ್ನಾಟಕ, ಕೇರಳ, ಪ್ರತಿ ಒಂದು ಊರಿಂದಲೂ ಕೂಡ ಇಲ್ಲಿ ಬರುವಂತ ಒಂದು ಜಾಗ ಇದು ಕೊಟ್ಟಿಯೂರು. ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಸೆಕೆ ಶುರು ಆಯ್ತಾ. ಇಲ್ಲಿ ಒಂದು ಕೆಳಗೆ ಇಳಿದ ತಕ್ಷಣ ಸಿಕ್ಕಾಪಟ್ಟೆ ಸೆಕೆ ಶುರು ಆಯ್ತು. ಇದು ಇದೀಗ ಇರಟಿ ಮತ್ತೆ ಕಣ್ಣೂರು ಹೋಗುವಂತ ರಸ್ತೆ. ಈ ಕೊಟ್ಟಿಯೂರಿಗೆ ನಾವು ಎಲ್ಲಾ ಕಡೆಯಿಂದ ಬರಕಾಗತ್ತೆ, ಕಣ್ಣೂರಿಂದ ಬರಕಾಗತ್ತೆ, ಆಮೇಲೆ ಕೊಡಗಿಂದ ಬರಕಾಗತ್ತೆ, ಎಲ್ಲಾ ಕಡೆಯಿಂದ ರಸ್ತೆ ಇದೆ ಇಲ್ಲಿಗೆ. ಆತ್ಮೀಯರೇ ನೋಡಿ, ಈಗ ನಾನು ಹತ್ರ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ನೋಡಿ, ನಾನು ಬಂದಿರುವಂತ ಒಂದು ರಸ್ತೆ ಇವತ್ತು ಕೊಟ್ಟಿಯೂರು ಇರಟ್ಟಿ ಮಾರ್ಗವಾಗಿ ನಾನು ತಲಿಪರಂಬ ಹೋಗುವಂತ ರಸ್ತೆಯಲ್ಲಿ ಬಂದಿದ್ದೀನಿ. ಈ ರಸ್ತೆಯಲ್ಲಿ ನಮಗೆ ಸಿಗುವಂತ ಒಂದು ಒಳ್ಳೆ ಒಂದು ರಿವರ್ ಇದು. ಇದರ ಜಾಗದ ಹೆಸರು ನನಗೆ ಅಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ನಾನು ನೋಡಿದ್ದೆ, ಆದರೆ ಈಗ ಮರ್ತೋಗಿದೆ. ಒಂದು ಸುಂದರವಾಗಿರುವಂಥ ಒಂದು ದೃಶ್ಯಾವಳಿಯನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದು ಇರಟ್ಟಿ, ಕೊಟ್ಟಿಯೂರು, ಇರಟ್ಟಿ ಮತ್ತು ತಲಿಪರಂಬ, ಕೊಡಗಿಗೆ, ಮೈಸೂರಿಗೆ ಎಲ್ಲ ಹೋಗುವಂಥ ಒಂದು ರಸ್ತೆ ಇದು. ಮಧ್ಯಾಹ್ನ ಸಮಯ ಈಗ ಬಂದುಬಿಟ್ಟು ಕರೆಕ್ಟು 1:30 ಗಂಟೆ ಆಗಿದೆ. ನೋಡ್ಬೋದು ಸೇತುವೆ ಒಂದು ಮೇಲೆ ವೆಹಿಕಲ್ಗಳೆಲ್ಲ ಹೋಗ್ತಾ ಇದೆ. ಆದ್ಮೇಲೆ ನಾನಿಲ್ಲಿ ರೆಕಾರ್ಡ್ ಮಾಡಿದ್ದು ಬಂದಿರಲಿಲ್ಲ ನೋಡಿ, ಯಾವ ಥರ ನನಗೆ ಬೆವರ್ತಾ ಇದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಬೆವರ್ತಾ ಇದೆ. ಆ ಕೊಟ್ಟಿಯೂರೆಲ್ಲ ಕಳೆದ್ಬಿಟ್ಟು ನಾನು ಬಂದ್ಬಿಟ್ಟು ನಿಲ್ಲಕ್ಕಾಗ್ತಾ ಇಲ್ಲ ಸೆಕೆಯಲ್ಲಿ. ಅಲ್ಲಿ ಬೇರೆ ರಿವರ್ ನೋಡಿದರೆ ಸ್ನಾನ ಮಾಡೋಣ ಅಂತ ಅನಿಸ್ಬಿಡ್ತು ನನಗೆ, ಅಷ್ಟೊಂದು ಬೆವರಲ್ಲಿ ನಾನು ಮುಂಗಿ ಹೋಗಿದ್ದೀನಿ. ಬೆಳಿಗ್ಗೆ ಬಿಟ್ಟಿರೋದು 6 ಗಂಟೆ 10 ನಿಮಿಷಕ್ಕೆ ಊಟದಿಂದ ಬಿಟ್ಟಿರೋದು. ಇಲ್ಲಿ ಎಲ್ಲಾದರೂ ಊಟ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ನೋಡ್ಕೊಂಡು ಬಂದೆ. ಎಲ್ಲಿ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ಗಳು ಕೂಡ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ. ಮತ್ತು ನಾನು ತುಂಬ ಇವತ್ತು ಏನು ಮಾಡಿದೆ ಅಂತ ಹೇಳಿದರೆ, ತುಂಬ ದೊಡ್ಡ ಒಂದು ಬೋಳಂತರ ಒಂದು ಕೆಲಸ ಮಾಡ್ಕೊಂಡ್ಬಿಟ್ಟೆ. ಏನಂತ ಹೇಳಿದರೆ, ಸ್ಟ್ರೈಟ್ ನಾನು ಯಾವತ್ತು ಹೋಗುವನು, ನಾನು ಬಂದಿರೋದು ಇವತ್ತು ಇರಟ್ಟಿ ಮೇಲೆ ಬಂದೆ. ಮತ್ತು ಬೆಳಿಗ್ಗೆ ನಾನು ರಾತ್ರಿ ಮಾಡಿದ ಸೇಮಿಗೆ ಬಾತು ಸ್ವಲ್ಪ ಊಟಿಯಿಂದ ಬರುವಾಗ ತಗೊಂಡು ಬಂದೆ ನಾನು. ಆ ಸೇಮಿಗೆ ಬಾತ್ ತಿನ್ಬೋದು ಅಂತ ಹೇಳಿ, ಅದು ಹಳಸಿ ನಾರ್ತಾ ಇದೆ. ಅದು ನೋಡಿದರೆ ನಾಯಿನೂ ಕೂಡ ತಿನ್ನಲ್ಲ, ಆ ಥರ ಸ್ಮೆಲ್ ಬರ್ತಾ ಇದೆ. ಮಧ್ಯಾಹ್ನ ಟೈಮಿಗೆ ಅದು ಹಳಸಿ ಹೋಗಿದೆ. ಬೆಳಿಗ್ಗೆ ಬರ್ಬೇಕಾದ್ರೆ ತಿಂದು ಬಂದಿದ್ದೆ ನಾನು, ಒಳ್ಳೆ ಸೇಮಿಗೆ ಬಾತು ಮಾಡಿ ಸ್ವಲ್ಪ ತಗೊಂಡು ಬಂದಿದ್ದೆ. ಮಧ್ಯಾಹ್ನ ಎಲ್ಲಾದರೂ ನಿಲ್ಲಿಸಿ ತಿನ್ನೋಕ್ಕಾಯ್ತು ಅಂತ ಹೇಳಿ, ಆದರೆ ತೆಗೆದುಕೊಂಡು ಬಂದು ವೇಸ್ಟ್ ಆಗಿಬಿಡ್ತು. ಸ್ಮೆಲ್ಲು ಹೊಡಿತಾ ಇದೆ, ತಿನ್ನೋಕ್ಕಾಗಲ್ಲ. ಇನ್ನು ಏನಾದರೂ ಕಬ್ಬಿನ ಹಾಲ ಅಥವಾ ಏನಾದರೂ ಕುಡ್ಕೊಂಡು ನಾವು ಗಾಡಿನ ಓಡಿಸ್ಕೊಂಡೇ ಹೋಗ್ಬೇಕಷ್ಟೇ. ಇನ್ನು ತಲಿಪರಂಬದಲ್ಲಿ ಒಂದು ವೆಜಿಟೇರಿಯನ್ ಹೋಟ್ಲ್ ಇದೆ, ಅದು ಏನಾದರೂ ಓಪನ್ ಮಾಡಿದರೆ ನಮಗೆ ಅಲ್ಲಿ ಊಟ ಮಾಡ್ಬೋದು. ಇನ್ನು ತಲಿಪರಂಬ ನಾನು ಇಲ್ಲಿಂದ ಹೋಗಬೇಕಾದ್ರೆ ಇನ್ನೂ ಸಾಧಾರಣ 40 ಕಿಲೋಮೀಟರ್ ಅಂತರ ಇದೆ. ಸೆಕೆಯಲ್ಲಿ ಬೆವರ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಆದ್ಮೇಲೆ ನೋಡಿ, ನಾನು ಈಗ ತಲಿಪರಂಬೆಲ್ಲ ಕಳೆದು ನಾನು ಈಗ ಪಯ್ಯನ್ನೂರು ರೋಡಲ್ಲಿ ಇದ್ದಾನೆ. ನೋಡಿ ರೋಡು ಯಾವ ಥರ ಇದೆ ನೋಡಿ. ಈ ರೋಡಲ್ಲಿ ನಮಗೆ ಗಾಡಿ ಹೋಗೋದೇ ಗೊತ್ತಾಗೋದಿಲ್ಲ ನೋಡಿ, ಎಷ್ಟು ತುಂಬ ಅದ್ಭುತವಾಗಿದೆ. ಈಗ ಮಂಗಳೂರಿವರೆಗೆ ಹೀಗೆ ಆಯ್ತು. ಈಗ ಕಾಸರಗೋಡಿಂದ ಮಂಗಳೂರಿಗೆ ಈಗ ಒಂದು ಕಾರಲ್ಲಿ ಹೋಗೋದಾದರೆ ಸಾಧಾರಣ ಹೋಗೋರಿ ನಮಗೆಲ್ಲ ಒಂದು 45 ನಿಮಿಷದಿಂದ 1 ಗಂಟೆ ತಗೊಳ್ತೇನೆ ನಾನು. ಕೆಲವರೆಲ್ಲ 35 ನಿಮಿಷದಲ್ಲಿ ಹೋಗ್ಬಿಡ್ತಾರೆ ಎರಬಿಲಿ. ಹಾಗೆ ತುಂಬ ಸ್ಪೀಡಲ್ಲಿ ಹೋಗೋದು ಭಾರಿ ಡೇಂಜರು, ಯಾಕಂತ ಹೇಳಿದರೆ ಅದು ಅಪಾಯಕರ. ಮ್ಯಾಕ್ಸಿಮಮ್ ಒಂದು 60-70 ಹೋಗ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ನಾವು ಯಾವತ್ತೂ ಸ್ಪೀಡಲ್ಲಿ ಹೋಗಬಾರ್ದು ಗಾಡಿ ತಗೊಂಡು. ನಾನು ಯಾವತ್ತು ಬರುವ ರೂಟಲ್ಲಿ ಬರ್ತಾ ಇದ್ದರೆ ಮಧ್ಯಾಹ್ನ ಊಟ ಮಾಡಿ ಬರ್ಬೋದಿತ್ತು ಅಲ್ಲಿ ಕಣ್ಣನೂರಲ್ಲಿ. ಇವತ್ತು ಕಣ್ಣನೂರು ಟಚ್ ಆಗದೆ ಬಂತಲ್ಲ, ನಾನು ಬಂದದ್ದು ಇರಟ್ಟಿ ರೂಟಲ್ಲಿ ಬಂದೆ. ನಾನು ಇರಟ್ಟಿ ರೂಟಲ್ಲಿ ಬಂದ ಕಾರಣ ಸ್ವಲ್ಪ ತಳಮಳ ಆಯ್ತು ಇವತ್ತು. ಯಾಕಂತ ಹೇಳಿದರೆ ಹೊಸ ರೂಟು, ಮತ್ತು ಆ ರೋಡಲ್ಲಿ ಬಂದದ್ದು ಅದು ಸಿಂಗಲ್ ರೋಡ್, ಅದು ಭಾರಿ ಹಿಂಸೆ ಆಯಿತು ಆ ರೋಡಲ್ಲಿ ಬಂದು. ನಾನು ಇನ್ನು ಬರುವುದಿಲ್ಲ, ನಾನು ಅದರಲ್ಲಿ ಹೋಗ್ಲಿಕ್ಕೆ ಅಂತ ಖಂಡಿತ ಆಗೋದಿಲ್ಲ. ಯಾಕಂದರೆ ಹೋಗಲಿಕ್ಕೆ ಅಂದರೆ ಅಲ್ಲಿ ಕೊಟ್ಟಿಯೂರು 10 ಕಿಲೋಮೀಟ್ರ್ ಘಾಟಿ ಹತ್ತಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಓಮಿನ ಕಾರು ಹೋಗುವಾಗ ಕಣ್ಣೂರು ಮೇಲೆ ಹೋಗೋದು ಊಟಿಗೆ, ಬರುವಾಗ ಮಾತ್ರ ಅದರಲ್ಲಿ ಬರ್ಬೋದು ಅಂತ ಅಂದ್ಕೊಂಡೆ ನಾನು, ಹತ್ತಿರ ಆಗ್ತದೆ ಅಂತೇಳಿ. ಇನ್ನು ಬರೋದೂ ಇಲ್ಲ, ಅದರಲ್ಲಿ ಹೋಗೋದು ಇಲ್ಲ ಬರೋದೂ ಇಲ್ಲ. ಬಸ್ಸಿನವರು ಒಂದು ಹಣೆ ಬರ ಮಧ್ಯ ರೋಡಲ್ಲೇ ನಿಲ್ಲಿಸೋದು ಗಾಡಿನ, ಸೈಡ್ ಮಾಡಿ ನಿಲ್ಲಿಸೋದು ಎಂತ ಇಲ್ಲ. ಅವರಿಗೆ ಹೋಗುವಾಗ ಸೈಡ್ ಕೊಡಬೇಕು, ಅವರು ಹೇಗೆ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೋದು. ಇನ್ನೀಗ ಈ ರೂಟಲ್ಲಿ ಬೇರೆ ಟೋಲ್ಗಳು ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ. ನಮ್ಮ ಒಂದು ಕುಂಬಳೆಯಿಂದ ಸ್ವಲ್ಪ ಮುಂದೆ ಆರಿಕಾಡಿಯಲ್ಲಿ ಟೋಲ್ ಆಗಿದೆ, ಅಲ್ಲಿ ಈಗ 110 ರೂಪಾಯಿ ಕೊಡಬೇಕೋ ಏನೋ. ಮುಂಚೆ ತಲಪಾಡಿಯಲ್ಲಿ ಒಂದು 110 ರೂಪಾಯಿ ಕೊಡೋದಿತ್ತು ಕಾರಲ್ಲಿ ಹೋಗುವಾಗ. ಈಗ ಕಾಸರಗೋಡಿಂದ ಮಂಗಳೂರಿಗೆ ಮುಟ್ಟಬೇಕಾದ್ರೆ 2 ಟೋಲ್ ಏನೋ ಕೊಡಬೇಕಂತ ಕಾಣ್ತದೆ ಬಹುಶಃ. ಇನ್ನು ಈ ರೂಟಲ್ಲಿ ಬರುವಾಗ ಇನ್ನು ಎಷ್ಟು ಟೋಲ್ ಆಗ್ತದೆ ಅಂತ ಗೊತ್ತಿಲ್ಲ ಕಣ್ಣನೂರಿಗೆ ಮುಟ್ಟುವಾಗ. ಇದು ಕಾಸರಗೋಡಿಂದ
ನಾವು ಕಣ್ಣನೂರಿಗೆ ಬರುವಾಗ ಇನ್ನೆಷ್ಟು ಟೋಲ್ ಇರ್ಬೋದು ಅಂತ ಗೊತ್ತಿಲ್ಲ. ದೇವರೇ ಬಲ್ಲ ಇವರ ಒಂದು ಟೋಲ್ನ ಅವಸ್ಥೆ ಆಯಿತು. ಯಾರು ಹೇಳುವರಿಲ್ಲ ಮಾರ್ಗ. ಗಂಟೆ 3 ಗಂಟೆ ಆಯಿತು. ನಾನು ದಾರಿಯಲ್ಲಿ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ವ ಅಂತ ಅನ್ಕೊಂಡೆ. ಬಸ್ ನಮ್ಮ ಕೆಳಗಿಂದ ಹೋದ. ಅದು ಪೆರಿಯಾರ್ ಮೆಡಿಕಲ್ ಕಾಲೇಜ್ ಇದು. ಮೊದಲು ನಮ್ಮ ತಂದೆಯವರು ಹಾರ್ಟ್ ಅಟ್ಯಾಕ್ ಆದಾಗ ಇಲ್ಲಿ ಹಾಸ್ಪಿಟ್ಲಲ್ಲಿ 23 ದಿವಸ ಇದ್ರು. ಇಲ್ಲಿ ನಾನು ಇದ್ದೆ 23 ದಿವಸ ತಂದೆ ಒಟ್ಟಿಗೆ. ಇದೇ ನೋಡಿ ಅಲ್ಲಿ ಕಾಣ್ತಾ ಇಲ್ಲ ಬಿಲ್ಡಿಂಗ್, ಅದೇ ಬಿಲ್ಡಿಂಗು ಪೆರಿಯಾರ್ ಮೆಡಿಕಲ್ ಕಾಲೇಜ್ ಅಂತ ಹೇಳಿದರೆ ಕಾಸರಗೋಡು ಕಣ್ಣನೂರಿಗೆ ಭಾಳ ಒಂದು ಅದ್ಭುತವಾದಂಥ ಒಂದು ಹಾಸ್ಪಿಟ್ಲ್ ಅಂತ ಹೇಳ್ಬೋದು. ಭಾಳಷ್ಟು ಮಂದಿ ಬರ್ತಾರೆ. ಇದು ಇಲ್ಲಿ ಈಗ ಮಂಗಳೂರಲ್ಲಿ ತೊಕ್ಕೋಟಲ್ಲಿ ದೇರಳಕಟ್ಟೆ ಅಂತ ಇದೆಯಲ್ಲ, ಅದೇ ಥರ ಪೆರಿಯಾರ್ ಮೆಡಿಕಲ್ ಕಾಲೇಜು. ಇದು ಕೇರಳದ್ದು. ನೋಡಿ ಯಾವ ಥರ ಹೋಗ್ತಾರೆ ನೋಡಿ. ಬೇರೆ ಆಕ್ಸಿಡೆಂಟ್ ಕೊಟ್ಟು ಕಾಳಿಂದ ಆಕ್ಸಿಡೆಂಟ್ ತೆಗಿಯೋಕ್ಕೆ ಬರಲ್ಲ ಕೆಲವರಿಗೆ. ಅದು ಯಾವ ಒಂದು ಧೈರ್ಯದ ಮೇಲೆ ಹಾಗೆ ಆಕ್ಸಿಡೆಂಟ್ ಕೊಟ್ಕೊಂಡು ಹೋಗ್ತಾರೆ ನನಗೆ ಗೊತ್ತಾಗೋದಿಲ್ಲ. ಜೀವದ ಆಶೆ ಬಿಟ್ಟು ಹೋಗ್ತಾರ ಹಾಗೆ, ದೇವರೇ ಬಲ್ಲ. ಇನ್ನು ಕಾಸರಗೋಡಿಗೆ ಹತ್ರ ಇಲ್ಲಿಂದ ಒಂದು 50-60 ಕಿಲೋಮೀಟರ್ ಉಂಟು ಇನ್ನು ಇಲ್ಲಿಂದ. ನಮ್ಮ ಮಧ್ಯದಲ್ಲಿ ಒಂದು ಹೋಟ್ಲಲ್ಲಿ ಎಲ್ಲಾದರೂ ತಿನ್ಕೊಂಡು ಹೋಗ್ಬೇಕೀಗ. ನೋಡಿ ಇದು ಪಯ್ಯನೂರಿಗೆ ಮುಟ್ಲಿಕ್ಕಾಗುವ ಒಳ್ಳೆ ಸುಮಾರು ಬ್ಲಾಕ್ ಆಗಿದೆ ಇಲ್ಲಿ. ಸಿಕ್ಕಾಪಟ್ಟೆ ಬ್ಲಾಕ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬ್ಲಾಕು. ಸಾಧಾರಣ ಈಗ ಒಂದು ಅರ್ಧ ಗಂಟೆ ಮೇಲೆ ಬೇಕಿಲ್ಲ ಪಾಸ್ ಆಗಬೇಕಾದ್ರೆ. ಎಂತಂತ ಗೊತ್ತಿಲ್ಲ ಸಂಗಾತಿ. ಪಯ್ಯನ್ನೂರು ಸಂಗತಿ ಅಂತ ಹೇಳಿದರೆ ದೊಡ್ಡ ಒಂದು ಗಾಡಿ ತಗೊಂಡು ಹೋಗೋದಿದೆಯಲ್ಲ, ಅದು ಹೋಗ್ತಾ ಉಂಟು ಮುಂದೆ. ಅದರಿಂದಾಗಿ ಅಲ್ಲಿ ಫುಲ್ಲು ಟ್ರಾಫಿಕ್ ಆಯಿತು ನೋಡಿ. ಈಗ ಪಯ್ಯನ್ನೂರು ಬಿಟ್ಟು ಸುಮಾರು ಒಂದು 3-4 ಕಿಲೋಮೀಟರ್ ಬಂತು. ಅದರ ಸೈಡ್ ಸಿಗಲೇ ಇಲ್ಲ ಹೋಗಲಿಕ್ಕೆ. ಇನ್ನೀಗ ಅಲ್ಲಿ NH ಸಿಗಬೇಕೀಗ. ನೋಡಿ ಅಲ್ಲಿ ಮುಂದೆ ಹೋಗ್ತಾ ಉಂಟು ನೋಡಿ ಗಾಡಿ ತಗೊಂಡು ಹೋಗುವಂಥ ಇದು ಕ್ಯಾಂಟನೇರ್ ಲಾರಿ. ಎಷ್ಟು 16 ವೀಲ 18 ವೀಲ ಏನೆಷ್ಟು ಉಂಟು ಅದಕ್ಕೆ. ಸುಮಾರು ದೊಡ್ಡ ಗಾಡಿ ಮಾರ್ರೆ. ಅದನ್ನು ಈಗ ಬಿಟ್ಟಿದ್ದಾರೆ ತಗೊಂಡು ಹೋಗಿ. ಎಲ್ಲಿ ಹೋಗೋದು ನೋಡಿ, ಅಲ್ಲಿ ಹೋಗ್ತಾ ಉಂಟು ನೋಡಿ. ನೋಡಿ ಅಲ್ಲಿ ಹೋಗ್ತಾ ಉಂಟು. ಈಗ ನೋಡಿ ತೋರಿಸ್ತೇನೆ. ಈಗ ಪಯ್ಯನ್ನೂರು ಕಳೆಯಿತು. ಪಯ್ಯನ್ನೂರು ಕಳೆದು ಇನ್ನು ಚೆರುವತ್ತೂರು, ನೀಲೇಶ್ವರ, ಕಾಂಜಂಗಾಡ್, ಕಾಸರಗೋಡ್. ನೋಡಿ ಇದೇ ಗಾಡಿ ನೋಡಿ. ಒಂದು ಟ್ಯಾಂಕ್ ಇದು HP ಗ್ಯಾಸಿಂದು, ಮತ್ತೊಂದು ಇದು ಕಂಟೈನರ್ ಇರಲು. ನೋಡಿ ಇದೇ ಗಾಡಿ ನೋಡಿ ಅಲ್ಲಿ ಬ್ಲಾಕ್ ಮಾಡಿದ್ದು. ಸುಮಾರು ಹೊತ್ತು ಬ್ಲಾಕ್ ಮಾಡಿದವನು. ಎಷ್ಟು ದೊಡ್ಡ ಗಾಡಿ ನೋಡಿ ಈಗ ಬಿಟ್ಟು. ಯಾವಾಗಲೇ ಪಾಸ್ ಆಗ್ಬೋದಿತ್ತು. ಸುಮಾರು ಒಂದು 10-15 ನಿಮಿಷ ಅಲ್ಲಿ ಬ್ಲಾಕ್ ಆಯಿತು. ಹಾಗೆ ಆದ್ಮೇಲೆ ನಾನು ಈಗ ಬಂದು ನೋಡಿ ಮಧುರಿಗೆ ಬಂದು ಮುಟ್ಟಿದೆ ನೋಡಿ. ಕಾಸರಗೋಡು ಎಲ್ಲ ಪೇಟೆಯಲ್ಲಿ ತೆಗಿಯೋಕ್ಕಾಗಲಿಲ್ಲ ವೀಡಿಯೋ. ಈಗ ಮಧುರು ಟೌನಲ್ಲಿದ್ದೇನೆ. ಇಲ್ಲಿ ಮಧುರು ಟೌನಿಂದ ಈಗ ಇನ್ನು 1 ಕಿಲೋಮೀಟರ್ ಹೋದರೆ ಮನೆ ಬಂತು. ಹಾಗಾದರೆ ನಾನು ಈ ಒಂದು ವೀಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನು ಹೊಸ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ಬ್ಲಾಗ್ 32 ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಕೊಳ್ಳಿ. ಮಧುರು ಟೆಂಪಲನ್ನು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ನೋಡಿ ಇದೇ ನೋಡಿ ನಮ್ಮ ಮಧುವಂತೇಶ್ವರ ಶ್ರೀ ಮಧುರು ಮಹಾಗಣಪತಿ ಕ್ಷೇತ್ರ ವಿನಾಯಕ ಟೆಂಪಲು.